ಹಾಯ್ ಗಾಯ್ಸ್, ಈಗ ನಾವು ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ, ಅವರು ಮುಂದೆ ಹೋಗ್ತಿದ್ದಾರೆ. ಸೊ ಇಲ್ಲಿ ಝ್ಯಾಕ್ಸ್ ಬಾರ್ಬಿಕ್ಯೂ ಅಂತ ಒಂದು ಪ್ಲೇಸ್ ಇದೆ, ತಿನ್ನೋದಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಎಸ್, ಡೇ ಫುಲ್ಲು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಈಗ 7 ಆಗ್ತಾ ಬಂದಿದೆ. ಇಲ್ಲಿ 7 ಆದ್ರೂ ತುಂಬಾ ಬೆಳಕಿದೆ, 5 ಗಂಟೆ ಥರ. ಆ್ಯಂಡ್ ಇವತ್ತಿನ ಈವ್ನಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಈವ್ನಿಂಗ್ ಝ್ಯಾಕ್ಸಲ್ಲಿ ಹೇಗೆ ಸ್ಪೆಂಡ್ ಮಾಡಿದೆ ಅಂತ ನೋಡೋಣ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದು ನಾವು ಇವತ್ತು ಚೈನಾದಲ್ಲಿ ಬಂದಿರುವಂಥ ಸ್ಟ್ರೀಟ್. ಚಿಕ್ಕ ಮಕ್ಕಳು ಕಾರೆಲ್ಲ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಗೈಸ್, ಈ ಒಂದು ಪ್ಲೇಸ್ಗೆ ನಾನು 2023 ಬಂದಿದ್ದೆ. ಆಗ ಬಂದಾಗ ನಾನು ಇಲ್ಲಿ ಕೂತ್ಕೊಂಡು ಬರ್ಗರ್ ತಿಂತಿದ್ದೆ ವಿಂಡೋ ಸೈಡಲ್ಲೇ ಪ್ಲೇಸನ್ನು ತಗೊಂಡು. ಆ ಟೈಮಲ್ಲಿ ಕ್ರಿಸ್ಮಸ್ ಟೈಮ್ ಇತ್ತು. ಆಗ ಸಡನ್ನಾಗಿ ಸ್ನೋಫಾಲ್ ಸ್ಟಾರ್ಟ್ ಆಗಿಬಿಡ್ತು ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಸ್ನೋಫಾಲ್. ನಾನು ಫಸ್ಟ್ ಸ್ನೋಫಾಲನ್ನು ನೋಡಿದ್ದು ಆಗಲೇ. ಸೊ ಆವಾಗ ನಾನು ಇದೇ ಪ್ಲೇಸಲ್ಲೇ ಝ್ಯಾಕ್ಸಲ್ಲೇ ಕೂತ್ಕೊಂಡು ಬರ್ಗರನ್ನು ತಿಂತಿದ್ದೆ. ಸೊ ಆವಾಗ ನನ್ನ ಫಸ್ಟ್ ಸ್ನೋಫಾಲನ್ನು ಎಂಜಾಯ್ ಮಾಡಿಕೊಂಡು ಬರ್ಗರ್ ತಿಂದ್ಕೊಂಡು ಹೊರಗಡೆ ಬಂದು ಸ್ನೋವಲ್ಲೆಲ್ಲ ಆಟಾಡಿಕೊಂಡು ಸ್ಟ್ರೀಟಲ್ಲೆಲ್ಲ ಓಡಾಡಿಕೊಂಡು ಇದ್ದೆ. ಆಗ ನಾನು ವ್ಲಾಗ್ ಮಾಡ್ತಿರಲಿಲ್ಲ. ಸೊ ಆ ಒಂದು ಮೆಮೊರಿ ನನಗಿಲ್ಲಿದೆ. ಸೊ ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಎಸ್, ಇವತ್ತಿನ ಈವ್ನಿಂಗ್ ಹೇಗಿರುತ್ತೆ ನೋಡೋಣ. ಹಲೋ, ಇದೇ ನಾವಿವತ್ತು ಬಂದಿದ್ದಂಥ ಝ್ಯಾಕ್ಸ್ ಬಾರ್ಬಿಕ್ಯೂ. ಈ ಒಂದು ಪ್ಲೇಸಲ್ಲಿ ಎಲ್ಲ ಥರದ ಮೀಟ್ ಸಿಗುತ್ತೆ, ಅದರಲ್ಲೂ ಚಿಕನ್ ಬಿಟ್ಟು ಬೇರೆಲ್ಲ ಮೀಟು ತುಂಬಾ ಫೇಮಸ್. ಇಲ್ಲಿ ನಾವು ಹೋಗಿರೋರು ಬರೀ ಚಿಕನ್ ತಿನ್ನೋರಷ್ಟೇ, ಬೇರೆ ಯಾವ ಮೀಟು ನಾವ್ಯಾರೂ ತಿನ್ನೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಚೈನಾದಲ್ಲಿ ಚಿಕನ್ ಬಿಟ್ಟು ಬೇರೆಲ್ಲ ಮೀಟು ತುಂಬಾ ಜಾಸ್ತಿ ತಿಂತಾರೆ. ನಾವು ಲಾಸ್ಟ್ ಇನ್ನು ಸ್ವಲ್ಪ ದಿವಸಗಳು ಮಾತ್ರ ಚೈನಾದಲ್ಲಿ ಇರ್ತೀವಲ್ವಾ, ಸೊ ಅದಕ್ಕೆ ಎಲ್ಲ ಪ್ಲೇಸನ್ನು ವಿಸಿಟ್ ಮಾಡ್ತಿದ್ದೀವಿ. ಸೊ ಈ ಪ್ಲೇಸ್ಗೂ ಕೂಡ ಅದಕ್ಕೆ ಬಂದಿದ್ದು. ಇನ್ನು ಇಲ್ಲಿ ಮುಂಚೆನೇ ಟೇಬಲ್ ರಿಸರ್ವೇಷನ್ ಮಾಡ್ಕೊಳ್ಬೇಕಿತ್ತು. ನಾವು ಟೇಬಲ್ ರಿಸರ್ವ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟಿದ್ವಿ. ಆದರೂ ಸಹ ನಮಗೆ ಟಾಪ್ ಫ್ಲೋರಲ್ಲಿ ಈ ಒಂದು ಟೇಬಲ್ನ ಕೊಟ್ಟಿದ್ರು. ಝ್ಯಾಕ್ಸ್ ಬಾರ್ಬಿಕ್ಯೂನ ಮೆನು ಅಲ್ಲಿ ಚಿಕನ್ನ ಫೈಂಡ್ ಮಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ಯಾಕಂದರೆ ಇಲ್ಲಿ ಬರೋರು ಎಲ್ಲರೂ ಬೇರೆ ಐಟಮ್ಸೇ ಜಾಸ್ತಿ ತಿಂತಾರೆ, ಚಿಕನ್ನ ಜಾಸ್ತಿ ತಿನ್ನೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲ ಬರ್ಗರ್ಸಲ್ಲೂ ಚಿಕನ್ ಬರ್ಗರ್ಸ್, ವೆಜ್ ಬರ್ಗರ್, ಬೇರೆ ಯಾವುದೇ ಥರದ ಮೀಟಿನ ಬರ್ಗರ್ಸಲ್ಲೂ ಕೂಡ ಬೇಕನ್ನ ಆ್ಯಡ್ ಮಾಡಿದರು. ನಾವು ಅದನ್ನ ತಿನ್ನೋದಿಲ್ಲ. ಸೊ ಅದಕ್ಕೆ ಅವ್ರ ಹತ್ರ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ನಮಗೆ ಬೇಕಾಗಿರೋ ಥರ ಬರ್ಗರಲ್ಲಿ ಏನೇನು ಬೇಕೋ ಅದನ್ನ ಮಾತ್ರ ಹಾಕಿಸಿ ಕಸ್ಟಮೈಸ್ ಮಾಡಿಸ್ಕೊಂಡು ಆರ್ಡರ್ ಮಾಡಿದ್ವಿ. ಈ ಪ್ಲೇಸಲ್ಲಿ ವರ್ಕ್ ಮಾಡ್ತಿರೋ ಅಂತ ಎಲ್ಲ ಸ್ಟಾಫ್ಸ್ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು. ಒಂದು ಬರ್ಗರ್ ಜೊತೆ ಪೊಟ್ಯಾಟೊ ಚಿಪ್ಸನ್ನು ಫ್ರೀಯಾಗಿ ಕೊಡ್ತಾರೆ. ಈ ಚಿಪ್ಸ್ ಅಂತೂ ಸಖತ್ತಾಗಿತ್ತು. ಝ್ಯಾಕ್ಸಲ್ಲಿ ಇವರ ಬರ್ಗರ್ಸನ್ನೇ ತುಂಬ ಫೇಮಸ್. ನಾವು ಒಬ್ಬೊಬ್ಬರು ಒಂದೊಂದು ಬರ್ಗರನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ಈ ಬರ್ಗರ್ಸ್ ಎಲ್ಲ ನಾವು ನಾರ್ಮಲ್ ಆಗಿ ಹೊರಗಡೆ ತಿನ್ನುವಂಥ ಬರ್ಗರ್ಸ್ ಥರ ಇರಲಿಲ್ಲ, ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಒಳಗಡೆ ಮೀಟ್ ಕೂಡ ಡಿಫ್ರೆಂಟಾಗಿ ಕುಕ್ ಮಾಡಿದರು. ಜೊತೆಗೆ ಒಂದು ಪಿಜ್ಜಾ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ಇದರ ಕತೆ ಏನಂದರೆ, ಎಲ್ಲ ಪಿಜ್ಜಾದಲ್ಲೂ ಬೇಕನ್, ಬೀಫ್, ಡಕ್ ಎಲ್ಲನೂ ಹಾಕಿರ್ತಾರೆ. ಅದರಲ್ಲಿ ಕೂಡ ನಾವು ಅವ್ರ ಹತ್ರ ಹೋಗಿ ನಮಗೆ ಯಾವ ಮೀಟೂ ಬೇಡ, ಚಿಕನ್ ಮಾತ್ರ ಹಾಕಿ ಕೊಡಿ ಅಂತ ಕಸ್ಟಮೈಸ್ ಮಾಡಿಸಿದ್ದು. ಪಿಜ್ಜಾ ಟೇಸ್ಟ್ ಕೂಡ ಓಕೆ ಚೆನ್ನಾಗೇ ಇತ್ತು. ಇನ್ನು ಲಾಸ್ಟ್ಗೆ ಟ್ಯಾಕೋಸನ್ನು ಆರ್ಡರ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ನಮಗಿದು ಕಾಣಿಸ್ಲಿಲ್ಲ, ಲಾಸ್ಟಲ್ಲಿ ಇದು ಕೂಡ ಇದೆ ಅಂತ ಗೊತ್ತಾಗಿ ಟ್ಯಾಕೋಸ್ನ ಆರ್ಡರ್ ಮಾಡಿದ್ದಕ್ಕೆ ಅದರ ಜೊತೆ 1 ಬಾಕ್ಸ್ ಫುಲ್ ಚಿಪ್ಸನ್ನು ಕೊಟ್ಟಿದ್ರು. ಬರ್ಗರ್ಸ್ ಜೊತೆ ಕೊಟ್ಟಿದ್ದಂಥ ಪೊಟ್ಯಾಟೊ ಚಿಪ್ಸ್ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ, ಇನ್ನೂ ಬೇಕು ಅಂತ ಅನ್ನಿಸ್ತಿತ್ತು. ಟ್ಯಾಕೋಸ್ ಜೊತೆ ಕೊಟ್ಟಿರೋಂಥ ಈ ಚಿಪ್ಸ್ ಚೆನ್ನಾಗೇ ಇರಲಿಲ್ಲ. ಅದರ ಜೊತೆಗೆ ಟೊಮೆಟೊ ಸಾಸ್ ಕೂಡ ಕೊಟ್ಟಿದ್ರು. ನಾವು ಔಟ್ಡೋರ್ಸಲ್ಲಿ ಕೂತಿದ್ರಿಂದ ಸಂಜೆ ಕತ್ಲಾದ್ಮೇಲೆ ಹೊರಗಡೆ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು.
ಎಲ್ಲೇ ಹೋಗಿ ಏನೇ ತಿಂದರೂ ಫೈನಲ್ ಆಗಿ ಡೆಸರ್ಟ್ ಅಂತೂ ಇರಲೇಬೇಕು. ಅದಕ್ಕೆ ನಾವಿಲ್ಲಿ ಒಂದು ಕ್ಯಾರೆಟ್ ಕೇಕ್ ಮತ್ತು ಚಾಕ್ಲೇಟ್ ಪೈಯನ್ನು ಆರ್ಡರ್ ಮಾಡಿದ್ವಿ. ಕ್ಯಾರೆಟ್ ಕೇಕ್ ಅಂತ ಏನೋ ಕಾಣಿಸ್ತು ಅಂತ ಡಿಫ್ರೆಂಟ್ ಆಗಿದೆ ಅಂತ ಆರ್ಡರ್ ಮಾಡಿಬಿಟ್ವಿ. ಆದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಅನ್ಕೊತಿದ್ದಂಗೆ ಅದನ್ನ ಟೇಸ್ಟ್ ಮಾಡಿದ್ರೆ ಸಕ್ಕದಾಗಿತ್ತು. ಇನ್ನೊಂದು ಕ್ಯಾರೆಟ್ ಕೇಕನ್ನು ಆರ್ಡರ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡ್ವಿ. ಆದರೆ ಆಲ್ರೆಡಿ ಹೊಟ್ಟೆ ತುಂಬ ಊಟ ಮಾಡಿದ್ರಿಂದ ಆರ್ಡರ್ ಮಾಡಿರಲಿಲ್ಲ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇನ್ನು ಮನೆಗೆ ತೊಗೊಂಡು ಹೋಗೋಕ್ಕೆ ಆರ್ಡರ್ ಪ್ಲೇಸ್ ಮಾಡಿದ್ದೆ. ನನ್ನ ಪಾರ್ಸಲ್ ಬಂದಿತ್ತು ಅಂತ ತಾಬೋ ಶಾಪ್ಗೆ ಹೋಗಿ ನನ್ನ ಪಾರ್ಸಲ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಇನ್ನು 5 ಡೇಸಲ್ಲಿ ಇಂಡಿಯಾಗೆ ನನಗೆ ರಿಟರ್ನ್ ಫ್ಲೈಟ್ ಇದೆ. ಸೊ ಅದಕ್ಕೋಸ್ಕರನೇ ನಾನು ಮನೆಗೆ ತೊಗೊಂಡು ಹೋಗೋಕ್ಕೆ ಇಷ್ಟೆಲ್ಲ ಆರ್ಡರ್ ಮಾಡಿದ್ದು. ಆ್ಯಂಡ್ ನಾನು ಪ್ಯಾಕ್ ಮಾಡಿ ಇಟ್ಟಿರೋಂಥ ಟ್ರಾಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಅದನ್ನ ಕ್ಲೋಸ್ ಮಾಡೋಕ್ಕೂ ಆಗ್ತಿಲ್ಲ, ಓಪನ್ ಮಾಡೋಕ್ಕೂ ಆಗ್ತಿಲ್ಲ. ಹಾಯ್ ಗಾಯ್ಸ್, ಈಗ ಜಸ್ಟ್ ಎಲ್ಲ ಪಾರ್ಸಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಎಲ್ಲ ಪಾರ್ಸಲ್ಸೂ ಮನೆಗೇನೆ. ಸೊ ಇಲ್ಲಿ ಯಾವುದು ಅನ್ಬಾಕ್ಸ್ ಮಾಡಿ ನಾನು ಹೇಳಲ್ಲ. ಇಂಡಿಯಾಗೆ ಹೋಗಿದ್ದಾದಮೇಲೆ ಎಲ್ಲ ಓಪನ್ ಮಾಡ್ತೀನಲ್ಲ, ಆಗ ಏನೇನು ತೊಗೊಂಡೋದೆ ಇಲ್ಲಿಂದ ಅಂತ ತೋರಿಸ್ತೀನಿ. ಈಗ ಆಲ್ರೆಡಿ ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಈಗ ರಿಮೈನಿಂಗ್ ಏನು ಪಾರ್ಸಲ್ ತೊಗೊಂಡಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಸೊ 2-3 ಡೇಸಿಂದ ಪ್ಯಾಕಿಂಗೇ ಆಗಿಬಿಟ್ಟಿದೆ. ಪ್ಯಾಕ್ ಮಾಡೋದು, ಮನೆ ಕ್ಲೀನ್ ಮಾಡೋದು, ಮನೆಯೆಲ್ಲ ಖಾಲಿ ಮಾಡಿ ಓನರ್ಗೆ ಕೊಡಬೇಕಲ್ವಾ. ನಾವು ಇಲ್ಲಿ ರೆಂಟ್ ಮಾಡೋದಕ್ಕಿಂತ ಮುಂಚೆ 1 ಮಂತ್ ಡೆಪಾಸಿಟನ್ನು ಮಾಡಿರ್ತೀವಿ. ಅಂದರೆ ನಾವೇನು ಇಂಡಿಯಾದಲ್ಲಿ ಅಡ್ವಾನ್ಸ್ ಪೇ ಮಾಡ್ತೀವಲ್ಲ ಆ ಥರ ಇಲ್ಲಿ ನಾವು ಡೆಪಾಸಿಟ್ ಮಾಡಿರ್ತೀವಿ. ನಾವು ಸಹ ಮಾಡಿದ್ದೀವಿ ಅದು. ಈಗ ನಾವು ಇಲ್ಲಿ ಮನೆ ಖಾಲಿ ಮಾಡಿದಾಗ ಓನರ್ ಬಂದು ಎಲ್ಲ ಚೆಕ್ ಮಾಡ್ತಾರೆ. ಏನಾದರೂ ಹಾಳು ಮಾಡಿದ್ದೀವ, ಏನಾದರೂ ಹೊಡೆದಾಕಿದ್ದೀವ. ಯಾಕಂದರೆ ಇವರು ಫುಲ್ಲಿ ಫರ್ನಿಷ್ಡ್ ಹೌಸಸ್ ಕೊಡೋದಿಲ್ಲಿ. ಸೊ ನಾವೇನಾದರೂ ಹಾಳು ಮಾಡಿದರೆ ಅವರು ಡೆಪಾಸಿಟಲ್ಲಿ ಕಟ್ ಮಾಡ್ಕೊಂಡು ಕೊಡ್ತಾರೆ. ಸೊ ನಮ್ಮ ಡೆಪಾಸಿಟಲ್ಲಿ ಏನೂ ಕಟ್ ಆಗೋದಿಲ್ಲ ಅಂತ ಅಂದ್ಕೊತಿದ್ದೀವಿ, ಯಾಕಂದರೆ ನಾವೇನೂ ಹಾಳು ಮಾಡಿಲ್ಲ. ನೋಡೋಣ. ಸೊ ಅದಕ್ಕೋಸ್ಕರ ಮನೆಯೆಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿರಬೇಕು ಓನರ್ ಬಂದು ನೋಡೋಷ್ಟರಲ್ಲಿ. ಸೊ 2-3 ಡೇಸಿಂದ ಅದೇ ಆಗಿಬಿಟ್ಟಿದೆ. ಆ್ಯಂಡ್ ಓಕೆ, ಪ್ಯಾಕಿಂಗ್ ಎಲ್ಲ ನಡೀತಿದೆ. ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಉಳಿದಿದೆ. ಹೋಗೋ ತನಕನೂ ಅದು ಆಗ್ತಾನೇ ಇರುತ್ತೆ. ಇಂದ ಮನೆ ಬಿಟ್ಟು ಹೊರಗಡೆ ಟ್ಯಾಕ್ಸಿಯಲ್ಲಿ ಹೋಗೋ ತನಕನೂ ಪ್ಯಾಕಿಂಗ್ ಆಗ್ತಾನೇ ಇರುತ್ತೆ. ಅದೊಂದು ಇದೊಂದು ಅಂತ. ಸೊ ಎಸ್, ಮನೆಗೆ ಹೋಗಿದ್ದಾದಮೇಲೆ ಏನು ನಾನು ಟ್ರಾಲೀಸ್ ಎಲ್ಲ ಓಪನ್ ಮಾಡ್ತೀನಲ್ಲ ಆಗ ತೋರಿಸ್ತೀನಿ ಏನೇನು ತೊಗೊಂಡು ಹೋಗಿದ್ದೆ ಅಂತ. ಜಾಸ್ತಿ ಏನು ತೊಗೊಂಡು ಹೋಗಿಲ್ಲ ಈ ಸತಿ. ಲಾಸ್ಟ್ ಟೈಮ್ ನಾನು ಜಾನ್ವರಿಯಲ್ಲಿ ಹೋದಾಗೆ ತೊಗೊಂಡು ಹೋಗಿದ್ದೆ. ಈ ಸತಿ ನನ್ನ ಲಗೇಜೇ ತುಂಬ ಇದೆ. ಸೊ ಎಸ್, ಮನೆಗೆ ಹೋದ್ಮೇಲೆ ಎಲ್ಲನೂ ಓಪನ್ ಮಾಡಿ ತೋರಿಸ್ತೀನಿ. ಈಗ ಒಂದೇ ಒಂದು ನಿಮಗೆ ಫನ್ನಿ ತೋರಿಸ್ತೀನಿ ನೋಡಿ ನನ್ನ ಟ್ರಾಲಿ ಯಾವ ಥರ ಇದೆ ಅಂತ. ಈ ಡಾಲ್ಸನ್ನು ಕೂಡ ನನಗೆ ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ಸೊ ಎಲ್ಲ ವ್ಯಾಕ್ಯೂಮ್ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಟ್ರಾಲಿ ಕ್ಲೋಸ್ ಕೂಡ ಆಗ್ತಿಲ್ಲ, ಆ ಥರ ಪ್ಯಾಕ್ ಮಾಡಿದ್ದೀನಿ. ಇದನ್ನು ಹೇಗೆ ನಾನು ಕ್ಲೋಸ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಟ್ರಾಲಿ ಆಲ್ರೆಡಿ ಅಲ್ಲಿ ರೆಡಿ ಆಗಿದೆ. ಅದರಲ್ಲಿ ನಾನು ಇದು ಇಡೋಕ್ಕಾಗೋದಿಲ್ಲ. ನೋಡಬೇಕು, ಹೇಗೋ ಒಂದು ಸಾಹಸ ಮಾಡಿ ಕ್ಲೋಸ್ ಮಾಡಿ ತೊಗೊಂಡು ಹೋಗಬೇಕು. ನಂದು ಈಗ 3 ಟ್ರಾಲೀಸ್ ಇದೆ. 2 ದೊಡ್ಡ ಟ್ರಾಲೀಸ್ ಇರ್ತವೆ, ಇನ್ನೊಂದು ಸ್ಮಾಲ್ ಕ್ಯಾಬಿಂದು 7 kg ಟ್ರಾಲಿ ಒಂದಿದೆ. ಇಷ್ಟರಲ್ಲಿ ನಮ್ಮ ನಾವು ಇದ್ದಿದ್ದ ಚೈನಲ್ಲಿ ಏನು ಇದ್ವಿ, ನಾನು ಆಲ್ಮೋಸ್ಟ್ 3 ಇಯರ್ಸ್ ಇದೆ ಇಲ್ಲಿ. 3 ಇಯರ್ಸ್ ನಾವು ಇಲ್ಲಿ ಚೈನಾದಲ್ಲಿ ಲೀಡ್ ಮಾಡ್ತಿದ್ದಂಥ ಲೈಫ್ನೆಲ್ಲನೂ 2 ಟ್ರಾಲೀಸಲ್ಲಿ ತುಂಬ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಿದೆ ಲಾಸ್ಟಲ್ಲಿ. ಸೊ ಅದಕ್ಕೆ ನಾನು ಪಾರ್ಸಲ್ ಕೂಡ ಹಾಕಿ ಬಂದೆ. ಪಾರ್ಸಲ್ ಹಾಕಿರೋದು ನಾನು ಬ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನೇನೋ ಗೊತ್ತಿಲ್ಲ, ಆರ್ ಇದಾದಮೇಲೆ ಬರುತ್ತೇನೋ ನೋಡಿ. ಅದನ್ನು ಕೂಡ ಇಲ್ಲಿಂದ ನಾನು ಪಾರ್ಸಲ್ ಸಹ ಹಾಕಿದ್ದೀನಿ ಮನೆಗೆ. ಅದು 3 ಮಂತ್ಸಲ್ಲಿ ಹೋಗುತ್ತೆ, ಶಿಪ್ಪಲ್ಲಿ ಹೋಗುತ್ತೆ. ಅದು ಚೈನಾ ಪೋಸ್ಟಲ್ಲಿ ಹಾಕಿದ್ದೀನಿ. 3 ಮಂತ್ಸ್ ಆಗುತ್ತೆ ಅದು ಮನೆಗೆ ರೀಚ್ ಆಗೋಷ್ಟರಲ್ಲಿ. ಎಷ್ಟು ಹಾಕಿದ್ರೂ ಟ್ರಾಲಿಯಲ್ಲಿ ತುಂಬಿಸಿದ್ರೂ ಇನ್ನೂ ತುಂಬ ಲಗೇಜಸ್ ಇದೆ. ಏನು ಮಾಡೋದಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಹೋಗಬೇಕು. ಇನ್ನು ರಿಮೈನಿಂಗ್ ಎಲ್ಲ ಬಿಸಾಕಬೇಕು. ಸೊ ಇಷ್ಟು ಇವತ್ತಿನ ಕತೆ.